ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದು ಸ್ಪೆಷಲ್ ಆಗಿರುತ್ತೆ. ಇಟ್ಸ್ ಆಲ್ ಅಬೌಟ್ ಅವರ್ ಕಿಟಿ ಪಾರ್ಟಿ. ಲೆಟ್ಸ್ ಸಿ. ಮನೆಯಿಂದ ಹೊರಟ್ವಿ, ಹಾಗೆ ಆನ್ ದ ವೇ ನನ್ನ ಫ್ರೆಂಡ್ನ ಕೂಡ ಪಿಕ್ ಮಾಡಿ ಇಬ್ಬರು ಒಟ್ಟಿಗೆ ಹೊರಟ್ವಿ. ನಿಯರ್ ಬೈ ಇದ್ದಿದ್ದು ರೆಸ್ಟೋರೆಂಟು, ಹಾಗಾಗಿ ಸ್ವಲ್ಪ ಲೇಟಾಗೆ ಹೊರಟ್ವಿ. ರೆಸ್ಟೋರೆಂಟ್ ಬಂದು ಕೋಸ್ಟಲ್ ಗಾರ್ಡನ್ ಅಂತ, ಚೆನ್ನಾಗಿದೆ ಆ್ಯಂಡ್ ಸ್ಪೇಷಿಯಸ್ ಆಗೂ ಇದೆ ಆ್ಯಂಡ್ ವೆರಿ ಕ್ಲೆನ್ಸಿಯಾಗೂ ಕೂಡ ಇತ್ತು. ಗಾರ್ಡನ್ ಹಾಗೆ ಲಾನ್ ಕೂಡ ಇತ್ತು. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಆ್ಯಂಡ್ ಈ ಸಲ ಕಿಟಿ ಥೀಮ್ ಬಂದು ಕಲರು, ಸೊ ಬ್ರೌನ್ ಕಲರ್ ಹೇಳಿದ್ರು. ಯೂಶಲಿ ಇಬ್ಬರು ಹೋಸ್ಟ್ ಇರ್ತಾರೆ, ಇಬ್ಬರು ಹೋಸ್ಟ್ ಕೂಡ ಒಂದೊಂದು ಗೇಮ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಹಾಗಾಗಿ ಈ ಗೇಮ್ ಬಂದು ಮೆಮೊರಿ ಗೇಮು. ಈ ಕ್ಲಾತ್ ಕೆಳಗಡೆ ಐಟಮ್ಸ್ ಇಟ್ಟಿರ್ತಾರೆ, 30 ಸೆಕೆಂಡ್ಸ್ ಟೈಮ್ ಕೊಟ್ಟಿರ್ತಾರೆ. ಆ 30 ಸೆಕೆಂಡ್ಸಲ್ಲಿ ಐಟಮ್ಸ್ನೆಲ್ಲ ನೋಟ್ ಮಾಡಿಕೊಂಡು ವಿತಿನ್ 1 ಮಿನಿಟ್ ನಾವನ್ನ ನೋಟ್ ಡೌನ್ ಮಾಡಬೇಕು. ಇಟ್ ವಾಸ್ ಫನ್ ಆ್ಯಕ್ಚುಲಿ, ಚೆನ್ನಾಗಿತ್ತು ಗೇಮು. ಟೈಮರ್ ಆನ್ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ರು, ಅದರಲ್ಲೇನೋ ಸ್ಟೆಪ್ ಏನೋ ಮಿಸ್ ಆಗಿತ್ತು, ಹಾಗಾಗಿ ಮತ್ತೆ ರೀಕನೆಕ್ಟ್ ಮಾಡ್ತಿದ್ರು. ನೀವು ನೋಡ್ತಿರ್ಬೋದು ವಿಡಿಯೋದಲ್ಲಿ, ಎಲ್ಲರೂ ಈಗರ್ಲಿ ವೇಟಿಂಗ್ ಯಾವಾಗ ಕ್ಲಾತ್ ಓಪನ್ ಮಾಡ್ತಾರೆ ಅಂತ. ಫೈನಲಿ ಓಪನ್ ಮಾಡಿದ್ರು ಕ್ಲಾತು. ಎಲ್ಲರೂ ಗ್ರೂಪಲ್ಲೆಲ್ಲ ಕ್ಯೂರಿಯಾಸಿಟಿಲಿ ಏನೇನು ಐಟಮ್ ಇದೆ ಅಂತ ತೆಗೆದು ನೋಡ್ತಾನೆ ಇದ್ದರು. ನಾನು ವೀಡಿಯೋ ಕೂಡ ಮಾಡ್ತಾಯಿದ್ದೆ, ಹಾಗೆ ಐಟಮ್ಸ್ ಏನೇನಿತ್ತು ಅಂತ ಕೂಡ ನೋಡ್ಕೋತಾ ಇದ್ದೆ. ಫೈನಲಿ ನನಗೆ ಪ್ರೈಸ್ ಬರಲಿಲ್ಲ, ಇಲ್ಲೇ ರಿವೀಲ್ ಮಾಡಿಬಿಟ್ಟಿದ್ದೀನಿ. ನೋಡ್ಕೊಂಡಾದ್ಮೇಲೆ ನೆಕ್ಸ್ಟು ಅವ್ರಿಗೊಂದು ಪೇಪರ್ ಕೊಟ್ಟಿರ್ತಾರೆ, ಅದರಲ್ಲಿ ಐಟಮ್ಸ್ ಲಿಸ್ಟ್ ಬರೀಬೇಕು. 1 ಮಿನಿಟಲ್ಲಿ, ವಿತಿನ್ 1 ಮಿನಿಟಲ್ಲಿ ಐಟಮ್ಸ್ ಲಿಸ್ಟ್ ಬರೀಬೇಕು. ಆರ್ಡರ್ ಮಾಡಿರೋ ಫುಡ್ ಕೂಡ ಬಂದಿತ್ತು, ಹಾಗೆ ಎಲ್ಲರೂ ಗೇಮಲ್ಲಿ ಬ್ಯುಸಿಯಾಗಿ ಹೋಗಿದ್ರು, ಹಾಗಾಗಿ ಐಟಮ್ಸ್ ಲಿಸ್ಟ್ ಬರೆಯೋದನ್ನೇ ಥಿಂಕ್ ಮಾಡ್ತಿದ್ರು. ಸೊ ಫೈನಲಿ ಬರೆದ್ರು, ಎಲ್ಲರೂ ಕಲೆಕ್ಟ್ ಮಾಡಿಕೊಂಡ್ರು. ವಿತಿನ್ 1 ಮಿನಿಟ್ ಅಷ್ಟೇ ಡ್ಯೂರೇಷನ್ ಇದ್ದಿದ್ದು, ಇನ್ನೊಂಚೂರು ಜಾಸ್ತಿ ಕೊಡ್ಬೋದಿತ್ತೇನೋ ಅನಿಸ್ತು ಅಲ್ಲಿದ್ದವ್ರಿಗೆ. ಫೈನಲಿ ಕಲೆಕ್ಟ್ ಮಾಡಿಕೊಂಡು ಕರೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಸ್ಟೂಡೆಂಟ್ಸ್ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಹೋಸ್ಟ್ ಮಾತ್ರ ಕರೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಲ್ಮೋಸ್ಟ್ ಎಲ್ಲರೂ ಈ ಕಬಾಬ್ ಪೌಡರು, ಸಿಝರು, ಟ್ಯಾಬ್ಲೆಟ್ಟು, ಡೈಲಿ ಯೂಸ್ ಐಟಮ್ಸ್ ಇಟ್ಟಿದ್ದಿದ್ರು. ಅದಂತೂ ಎಲ್ಲರೂ ಬರೆದಿದ್ರು. ಇಟ್ ವಾಸ್ ಫನ್. ಒಬ್ಬರು ಕೂಡ ಮಿಸ್ ಮಾಡಿರಲಿಲ್ಲ, ಚಿಲ್ಲಿ ಪೌಡರ್ ಆಗಲಿ ಕಬಾಬ್ ಪೌಡರ್ ಆಗಲಿ. ಹಾಗೆ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಗಾರ್ಡನ್ನು, ಲಾನ್ ಥರ ಎಲ್ಲ ವ್ಯೂ. ನಾನೊಂದು ಕ್ಲಿಪ್ ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ರೆಸ್ಟೋರೆಂಟ್ ಕೂಡ ಗುಡ್ ಎನಫ್, ಚೆನ್ನಾಗಿತ್ತು. ಹಳೆ ಕಾಲದ ಸಿನಿಮಾ ಪೋಸ್ಟರ್ಗಳಲ್ಲೆಲ್ಲ ಹಾಕಿದ್ರು. ನಾವು ಕೂತಿದ್ದಿದ್ದ ಪ್ಲೇಸ್ ಅಂತೂ ರೆಟ್ರೋ ಥೀಮ್ ಮಾಡಿದರು, ಹಾಗೆ ಸ್ಪೇಷಿಯಸ್ ಆಗಿತ್ತು. ನಮಗೆ ಗೇಮ್ಸ್ ಎಲ್ಲ ಆಡೋಕ್ಕಾಗಲಿ. ನೀವು ಇದನ್ನು ನೋಡ್ತಿರ್ಬೋದು, ಇದು ಇನ್ನೊಬ್ಬರು ಹೋಸ್ಟ್ ಪ್ಲ್ಯಾನ್ ಮಾಡಿದ್ದಿದ್ದು ಗೇಮು. ಕೈಟ್ ಡಿಸೈನನ್ನು ಮ್ಯಾಚ್ ಸ್ಟಿಕ್ಸಲ್ಲಿ ಅರೇಂಜ್ ಮಾಡಬೇಕು. 1 ಮಿನಿಟಲ್ಲಿ ಯಾರು ಹೈಯೆಸ್ಟ್ ಮಾಡ್ತಾರೋ ಅವ್ರಿಗೆ ಪ್ರೈಸ್ ಹೋಗುತ್ತೆ. ಆ್ಯಂಡ್ ಸೇಮ್ ಡಿಸೈನ್, ಸೇಮ್ ಶೇಪಲ್ಲೇ ಇರಬೇಕು. ಹಾಗಾಗಿ ಚೆನ್ನಾಗಿತ್ತು. ಇದು ಕೂಡ ಡಿಫ್ರೆಂಟ್ ಆಗಿತ್ತು. ಎಲ್ಲರೂ ಕೂಡ ವಿತಿನ್ 1 ಮಿನಿಟಲ್ಲಿ ಮಾಡಬೇಕಿತ್ತು. ನಮ್ಮ ಕಿಟಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ 7 to 8 ಇಯರ್ಸ್ ಆಗ್ತಾ ಬರ್ತಿದೆ. ಇವ್ರು ನೋಡಿ, ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಹಾಯ್ ಹೇಳ್ತಿದ್ದಾರೆ ನಮ್ಮ ವ್ಯೂವರ್ಸ್ಗೆಲ್ಲ. ಸೊ ನೈಸ್ ಅಲ್ಲ, ಈ ಥರ ಎನ್ಕರೇಜ್ ಮಾಡ್ತಿದ್ರೆ ಮಾಡೋರಿಗೂ ಖುಷಿ ಆಗುತ್ತೆ ಆ್ಯಂಡ್ ನೋಡೋರಿಗೂ ಕೂಡ ಖುಷಿ ಆಗುತ್ತೆ. ನಮ್ಮ ಕಿಟಿ ಬಗ್ಗೆ ಹೇಳಬೇಕು ಅಂದರೆ ಆಲ್ಮೋಸ್ಟ್ ನಾನು ಹಾಗೆ ಹೇಳ್ದಾಗ 7 to 8 ಇಯರ್ಸಿಂದ ಸ್ಟಾರ್ಟ್ ಆಗಿದೆ. ನಾನು ಮೈಸೂರಿಗೆ ಶಿಫ್ಟ್ ಆದಾಗಲಿಂದನೂ ನಾನು ಈ ಕಿಟಿಗೆ ಹೋಗ್ತಾ ಇದ್ದೀನಿ. ಮಧ್ಯ 2 ಇಯರ್ಸ್ ಗ್ಯಾಪ್ ಆಗಿತ್ತು ನಾವು ಆಸ್ಟ್ರೇಲಿಯಾದಲ್ಲಿದ್ದಾಗ. ಅದು ಬಿಟ್ಟರೆ ನಾನು ರೆಗ್ಯುಲರಾಗಿ ಹೋಗ್ತಿದ್ದೀನಿ. ನಾವು 24 ಮೆಂಬರ್ಸ್ ಇದ್ದೀವಿ. 1 ಮಂತಲ್ಲಿ ಇಬ್ಬರು ಹೋಸ್ಟ್ ಮಾಡ್ತಾರೆ. ಕಲರು ಹಾಗೆ ರೆಸ್ಟೋರೆಂಟ್ ಅವರೇ ಚೂಸ್ ಮಾಡೋದು. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನಾನು ಡೀಟೇಲಾಗಿ ವಿಡಿಯೋ ಹಾಕ್ತೀನಿ. ನಾನು ಇದೇ ಫಸ್ಟ್ ಟೈಮ್ ಆಗಿದ್ದರಿಂದ ಅಷ್ಟೊಂದು ವಿಡಿಯೋ ಎಲ್ಲ ಮಾಡ್ಕೊಳಕ್ಕೆ ಹೋಗಲಿಲ್ಲ, ನನಗೂ ಅನ್ಕಂಫರ್ಟಬಲು. ಹಾಗೆ ಆಬ್ಸೆಂಟೀಸ್ ಕೂಡ ಇರ್ತಾರೆ, ಬಟ್ ಸ್ಟಿಲ್ ಅರೌಂಡ್ 15 ಅಂತೂ ಪಕ್ಕಾ ಇರ್ತೀವಿ. ಇದು ಇಂಡಿವಿಜುವಲ್ ಗೇಮ್ ಆದಿದ್ದರಿಂದ 1 by 1 ಆಡಬೇಕಾಗಿತ್ತು. ಹಾಗೆ ಕೈಟು ಎಷ್ಟು ಜಾಸ್ತಿ ಮಾಡಿರ್ತಾರೆ ಕೌಂಟು, ಅವರು ವಿನ್ನರು. ಫಸ್ಟ್ ಗೇಮಲ್ಲಿ ಯಾರು ವಿನ್ ಆಗಿರ್ತಾರೋ ಅವರು ಸೆಕೆಂಡ್ ಗೇಮ್ನ ಆಡೋಂಗಿಲ್ಲ. ಬಿಕಾಸ್ ಫಸ್ಟ್ ಗೇಮಲ್ಲೇ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ 2 ಪ್ರೈಸ್ ಡಿಕ್ಲೇರ್ ಆಗಿಬಿಟ್ಟಿರುತ್ತೆ. ಸೊ ಸೆಕೆಂಡ್ ಗೇಮ್ಗೂ ಕೂಡ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಇರುತ್ತೆ. ಗೇಮ್ಸ್ ಎಲ್ಲ ಆದಮೇಲೆ ಫುಡ್ ಆರ್ಡರ್ ಮಾಡಿದ್ವಿ. ಫುಡ್ಡು ನೀರು ದೋಸೆ, ಚಿಕನ್ ಕರಿ ಹಾಗೆ ಫಿಶ್ ಕರಿ. ಬಟ್ ಫಿಶ್ ಕರಿ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಯಾರು ಇಷ್ಟಪಡಲಿಲ್ಲ. ಹಾಗಾಗಿ ಕ್ಯಾನ್ಸಲ್ ಮಾಡಿ ಚಿಕನ್ ಕರಿನೇ ಆರ್ಡರ್ ಮಾಡಿದ್ವಿ. ಇಟ್ ವಾಸ್ ಓಕೆ, ನಾಟ್ ಬ್ಯಾಡ್. ಅಂತ ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಆಲ್ಮೋಸ್ಟ್ 3 ಮಂತ್ಸಿಂದ ಕಿಟಿಗೆ ಹೋಗಿರಲಿಲ್ಲ. ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆದಾಗಲಿಂದ ಮೈಸೂರಲ್ಲಿ ಇರಲಿಲ್ಲ. ಹಾಗಾಗಿ ಈಗ ನೀವೇನು ನೋಡ್ತಿದ್ದೀರಾ, ಇದು ಹೌಸಿ ಗೇಮು. ಇದು ಕಂಪಲ್ಸರಿ ಎಲ್ಲರೂ ಆಡಲೇಬೇಕು. ಆ್ಯಂಡ್ ಇದು ಕೂಡ ಫನ್ನಾಗಿರುತ್ತೆ. ನಂಬರ್ಸ್ ಇರುತ್ತೆ, ಆ ಟೋಕನ್ ನಂಬರ್ನ ಕೂಗಿ ಯಾರ್ದಾಗಿರುತ್ತೆ ಆ ನಂಬರ್ನ ಫೋಲ್ಡ್ ಮಾಡ್ಕೋಬೋದು. ನಿಮ್ಗೆ ನೋಡಿರೋರಿಗೆ ಆಡಿರೋರಿಗೆ ಈ ಗೇಮ್ ಬಗ್ಗೆ ಗೊತ್ತಿರುತ್ತೆ. ಫೈನಲಿ ಇದರಲ್ಲೂ ಕೂಡ ನಾನು ಯಾವಾಗಲೂ ವಿನ್ ಆಗ್ತಾಯಿದ್ದೆ, ಈ ಸಲ ವಿನ್ ಆಗಲೂ ಇಲ್ಲ. ಫಸ್ಟ್ ಲೈನಲ್ಲಿ ಅವ್ರು ಕೂಗಿರೋ ನಂಬರ್ಸ್ ಎಲ್ಲ ಮುಗಿದ್ರೆ ದೇ ಆರ್ ದ ವಿನ್ನರ್. ದ ಫಸ್ಟ್ ಲೈನ್ ಆಯಿತು ಅಂತ ಹೇಳ್ತಾರೆ.
ಗುಡ್ ಪಾರ್ಟ್ ಏನಂದರೆ ನೆಕ್ಸ್ಟ್ ಕಿಟ್ಟಿ ನಾನೇ ಹೋಸ್ಟ್ ಮಾಡ್ತಿರೋದು, ಇದೇ ಖುಷಿ ವಿಷಯ. ಸೊ ನೆಕ್ಸ್ಟ್ ಮಂತ್ ಕಿಟ್ಟಿ ನನಗೆ ಮತ್ತು ನನ್ನ ಪಾರ್ಟ್ನರ್ಗೆ ಬಂದಿದೆ. ಸೊ ಫೈನಲಿ ಡೆಸರ್ಟ್ ಆರ್ಡರ್ ಮಾಡಿದ್ವಿ, ಕ್ಯಾರೆಟ್ ಹಲ್ವಾ ವಿತ್ ಐಸ್ ಕ್ರೀಮ್. ಓಕೆ ಆಗಿತ್ತು. ನೀವು ನೋಡ್ಬೋದು ಡಿಫ್ರೆಂಟ್ ಶೇಡ್ಸ್ ಆಫ್ ಬ್ರೌನ್ ಕಲರ್ನ. ಹಾಗೆ ಇದೇ ನಮ್ಮ ಕಿಟ್ಟಿ ಗ್ರೂಪು, ಕ್ರೇಜಿ ಕ್ವೀನ್ಸ್ ಅಂತ ನಮ್ಮ ಕಿಟ್ಟಿ ಗ್ರೂಪ್ ಹೆಸರು. ಹಾಗೆ ಊಟ ಮುಗೀತು, ಗೇಮ್ಸ್ ಮುಗೀತು, ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಡ್ತಿದ್ವಿ. ಮಂತ್ಲಿ ಒನ್ಸ್ ಈ ಥರ ಹೊರಗಡೆ ಹೋದರೆ ಫನ್ ಆಗಿರುತ್ತೆ. ಫ್ಯಾಮಿಲಿ ಜೊತೆ ಹೊರಗಡೆ ಹೋಗ್ತೀವಿ, ಬಟ್ ಸ್ಟಿಲ್ ನಾವು ಲೇಡೀಸ್ ಗ್ಯಾಂಗ್ ಸಿಕ್ಕಿದಾಗ ಆ ಟಾಕ್ಸೇ ಬೇರೆ ಆಗಿರುತ್ತೆ, ಆ ಎನ್ವಿರಾನ್ಮೆಂಟೇ ಬೇರೆ ಆಗಿರುತ್ತೆ. ನಾವಂತೂ ಮಸ್ತ್ ಮಜಾ ಮಾಡ್ತೀವಿ ಯಾವಾಗಲೂ ಅಷ್ಟೇ, ಪ್ರತಿ ಮಂತೂ ಅಷ್ಟೇ ಕಿಟ್ಟಿಲಿ. ಹಾಗೆ ಹೊರಟ್ರೆ ಫುಲ್ ಆಚೆ ಬಂದರೆ ಫುಲ್ ಕ್ಲೌಡು, ಮಳೆ ಬರೋಷ್ಟರಲ್ಲಿ ಮನೆ ಸೇರ್ಕೊಳ್ಳೋಣ ಅಂತ ಹೊರಟ್ವಿ. ನಿಮಗೆಲ್ಲ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.